ಹಾಯ್ ವೆಲ್ಕಮ್. ಇವತ್ತು ಕಾಕಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು 1/4 ಟೀ ಸ್ಪೂನ್ ಸಾಕು. ಆಮೇಲೆ ಒಂದು ಚಿಟಿಕೆ ಜೀರಿಗೆ, ಹಾಗೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ಕೂಡಲೇ ಒಣಮೆಣ್ಸಿನ್ಕಾಯಿ, 1.5 ಒಣಮೆಣ್ಸಿನ್ಕಾಯಿ ಅಂದರೆ 3 ಪೀಸ್ ಚಿಕ್ಕದಾಗಿರೋದು 3 ಪೀಸ್ ಸಾಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗೆ ಇದಕ್ಕೆ ನಾನು ನಮ್ಮ ಮನೇಲಿ ಫ್ರೆಶ್ ಆಗಿ ಸಿಗುತ್ತೆ ಜೀರಿಗೆ ಮೆಣಸು, ಅದನ್ನು ಕೂಡ 1 ಸ್ಪೂನ್ ಫುಲ್ ಹಾಕ್ಕೊತಿದ್ದೀನಿ. ಅದಾದಮೇಲೆ ನಾನು ಅರ್ಧ ಈರುಳ್ಳಿನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಇವಾಗ ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಚೆನ್ನಾಗಿ ಫ್ರೈ ಆದ ಕೂಡಲೇ ನಾವು ಅದಕ್ಕೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೊತೀನಿ ನಾನೀಗ. ಕರಿಬೇವು ಕೂಡ ನಮ್ಮ ತೋಟದಲ್ಲಿ ಫ್ರೆಶ್ ಆಗಿ ಸಿಗುತ್ತೆ, ತುಂಬ ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ಕರಿಬೇವು ಕೂಡ ಚೆನ್ನಾಗಿರುತ್ತೆ, ಮನೆಯಲ್ಲೇ ಬೆಳ್ಕೊಂಡು ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಕಾಕಿ ಸೊಪ್ಪು ಹಾಗೆ ನಮ್ಮ ಮನೆ ಹತ್ರನೇ ತೋಟದಲ್ಲೇ ಬೆಳೆದಿದ್ದು, ಅಂದರೆ ತೋಟದಲ್ಲಿ ಹುಟ್ಟಿದ ಗಿಡ ಅದು. ಹಾಗಾಗಿ 1-2 ಗಿಡ ಸಿಕ್ಕಿತ್ತು ಅಷ್ಟೇ. ಅದರಲ್ಲಿ ಚಿಗುರು ಕುಯ್ದು ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಒಂದು 3-4 ಸರಿ ತೊಳ್ಕೊಬೇಕು ಚೆನ್ನಾಗಿ. ಹಾಗೆ ಅದನ್ನ ಇವಾಗ ಹುರ್ಕೊಳ್ಳೋಕ್ಕೆ ಹಾಕಬೇಕು. ಚೆನ್ನಾಗಿ ತೊಳೆದು ಅದಕ್ಕೆ ಹಾಕಬೇಕು. ನೀರನ್ನು ತೆಗೆದ್ಬಿಟ್ಟು ಹಾಕಿ, ಸೊಪ್ಪೇ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಅಂತ ಹೇಳ್ಬೋದು, 1 ಚಿಟಿಕೆ ಅರಿಶಿನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತೀವಿ, ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು. ಹಾಗೆ ನೋಡ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಟೈಟಲ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಯೂಟ್ಯೂಬ್ ಶುರು ಮಾಡಬೇಕು ಅಂತಲೇ, ನಾನು ಅದರಲ್ಲಿ ಏನಾದರೂ ಅರ್ನಿಂಗ್ ಮಾಡಬೇಕು ಅಂತಲೇ ಕಾಲಿಟ್ಟವಳು. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ, ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನ ಅನಿಸಿಕೆಗಳನ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಯಾವ ಥರ ಕುಕ್ಕಿಂಗ್ ಬೇಕು, ಯಾವ ಥರ ಅಡುಗೆ ಬೇಕು ಆ ಥರದನ್ನ ಹೇಳಿ. ನಾನು ನನ್ನ ಕೈಯಲ್ಲಿ ಆದಷ್ಟು ಅಡುಗೆ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ಈಗ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕುದಿ ಬರುತ್ತದು. ಹಾಗೆ ಇದು ತುಂಬ ಕಹಿ ಇರುತ್ತಲ್ವ ಕಾಕಿ ಸೊಪ್ಪು, ಅದಕ್ಕೆ ಬೆಲ್ಲ ಎಲ್ಲ ಹಾಕ್ತೀನಿ. ಇದು ಒಳ್ಳೆ ವಿಟಮಿನ್ ಸಿಗುತ್ತೆ. ನಾನು ಕೂಡ ಇದನ್ನ ತಿಂತಿರಲಿಲ್ಲ ಮೊದಲು, ಕಹಿ ಅಂತ ಹೇಳಿಬಿಟ್ಟು. ಆದರೆ ಅಮ್ಮ ಮಾಡ್ತಿರೋ ಪಲ್ಯ ಅಂತೂ ಬಾಯಲ್ಲಿ ನೀರು ಬರೋ ಹಾಗೆ ಆಗ್ತಿತ್ತು, ಚೆನ್ನಾಗಿರುತ್ತೆ. ಹಾಗೆ ಇದು ಒಳ್ಳೆ ದೇಹಕ್ಕೆ ತುಂಬ ಒಳ್ಳೆಯದು, ಅಂಶನೂ ಕೊಡುತ್ತೆ ಅಲ್ವಾ. ಹಾಗಾಗಿ ಇದು ತುಂಬ ಒಳ್ಳೆಯದು.